ಶರೆ ಹಂಚೆ ಆ ಶರೆ ಮತ್ತು ಮಳಿ ತಯಾರು ಮಾಡಿ ಏನು ಮಾಡ್ತಾರೆ, ನಮಗೆ ಶರೆ ಹಂಚ್ತಾರೆ, ನಮಗೆ 500 ಕೊಡ್ತಾರೆ, ಓಟ್ ಮುಗಿತು ಗೆದ್ರು. ಮತ್ತು ಮುಂದಿನ 5 ವರ್ಷ ಮತ್ತು ನೀವು ಬೀದಿ ಮೇಲೆ ಬಿದ್ದು ಹೋಗುವಂಥ ಪ್ರಸಂಗ ಬರ್ತದೆ ಅನ್ನೋದನ್ನು ನಾವೆಲ್ಲ ರೈತರು, ನಮ್ಮೆಲ್ಲ ರೈತರು ಸಹೋದರರು ಇದನ್ನು ನೆನ್ಪಿಡಬೇಕು, ಸಹೋದರಿಯರು ನೆನ್ಪಿಡ್ಬೇಕಾಗ್ಯದ. ಒಳ್ಳೆಯ ಹೋರಾಟದ ಮೂಮೆಂಟ್ ಆಗಲಿ, ಇದೊಂದು ಫೈನಲ್ ಬರಲಿ. ಇಲ್ಲಿ ಒಂದು ಗೊತ್ತಾಗ್ತದೆ ಸಿದ್ದು ಅವ್ರ ಜನಪರನೋ ಮೋದಿ ಅವ್ರ ಜನಪರನೋ. ಯಾಕೆ ಒಂದು ವರ್ಷ ಕುಳಿತರು ಸಹಿತ ನಮ್ಮ ಮೋದಿಯವರು ಕೇವಲ ತಮ್ಮ ಕೈಗಿನ ಅಧಿಕಾರ ಅಥವಾ ಮಿನಿಸ್ಟರ್ ಮಾತಾಡೋದು ಬಿಟ್ಟರು ವಿನಃ ತಾವು ಬರಲಿಲ್ಲ. ಕೊನೆಗೂ ಅದು ಇನ್ನು ಎಂಡ್ ಆಗುವುದಿಲ್ಲ ಅಂದಾಗ 700ಕ್ಕೂ ಅಥವಾ 750ಕ್ಕೂ ಹೆಚ್ಚು ರೈತ ಬರೀ ಆದ್ಮೇಲೆ ಈ ಕಾಲೆಗಳು ನಿಂತುಕೊಂಡ್ರು. ಈಗ ಸಿದ್ದರಾಮಯ್ಯ ಪರೀಕ್ಷೆ ಅದಕ್ಕೆ ಹುಕ್ಕೇರಿಯವ್ರು ಹೇಳ್ತಾ ಇದ್ದಾರೆ, ನಮ್ಮ ಪ್ರಕಾಶ್ ಹುಕ್ಕೇರಿಯವರು, ಇಲ್ಲಪ್ಪ ಮಾರಾಯರ ನೀವು ಅದು ಬರ್ರಿ ಬಂದು ಬಗೆಹರಿಸ್ರಿ ಅದನ್ನು. ನಾವು ಸಕ್ಕರೆ ಮಿಶ್ರದಾಗ ಹಿಂದಿನ ಸಹ ಬಂದು 60 ಕೊಟ್ಟಿದ್ವಿ, ಈಗ 3000 ಜನ ಕೊಡ್ತಾರೆ, ಈಗ ನಾವು 300 ಕೊಡೋನು ಬರ್ರಿ ಮಾತಾಡಿ ಬಗೆಹರಿಸು ಅಂತ ಕರಿತಾ ಇದ್ದಾರೆ ಅವರು ಪ್ರಕಾಶ್ ಹುಕ್ಕೇರಿಯವರು. ಆ ಮಾತಿ ಬೇರೆ ಕೊಟ್ಟು ಬರ್ತಾರೋ ಅವರು ಇನ್ನೊಬ್ಬ ಮೋದಿ ಆಗ್ತಾರೋ. ಯಾಕೆಂದ್ರೆ ಈಗ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಮತ್ತು BJP ಎರಡೂ ಒಂದೇ ನಾಣ್ಯದ 2 ಮುಖಗಳು. ಏನಂತೀರಿ? ಈ ಹೋರಾಟ ಸರಿ ಅದ, ಮುಂದುವರಿಲಿ ಅಂತ ಹೇಳ್ತಾ, ರಿಕವರಿ ಹಂಗಂದ್ರೆ ಏನು ನಮ್ಗೆ ಗೊತ್ತಾಗಲಿ, ಅದು ನೀವು ಸಾರ್ವಜನಿಕ ಬಂದು ಮಾತಾಡಲಿಕ್ಕೆ ಕರಿತಾ ಇದ್ದೀರಿ. ನಮ್ಮ SK ಪಾಟೀಲ್ ಮೂಲಕ ಸಿದ್ದರಾಮಯ್ಯರು ಬಂದು ಅದನ್ನು ವಿವರಿಸಿ ನಮ್ಮ ದರ ಹೌದು ಒಂದು ವೇಳೆ ಅವ್ರು ಲಾಸ್ ಆಗ್ತಿದ್ರೆ ನಿಶ್ಚಿತವಾಗಿ ನಮ್ಮ ರೈತರು ಬಿಡ್ತಾರೆ, ಅದನ್ನು ಅದ್ರ ಓಪನ್ ಡಿಸ್ಕಷನ್ ಆಗಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.